ಸಿಯಾಳಕ್ಕೂ ಪರಶಿವನಿಗೂ ಅತ್ಯಂತ ಒಂದು ನಿಕಟ ಸಂಬಂಧ ಇದೆ. ಹೇಗೆ ಅಂದರೆ, ನಾನಾಗಲೇ ಕಥೆಯನ್ನು ಹೇಳಿದ ಹಾಗೆ ಆಕೆ ಕೊಡಲಿಯಿಂದ ಅಣಬೆಯನ್ನು ಕೆತ್ತಲು ಹೋಗಿ ರಕ್ತ ಚಿಮ್ಮಿತು ಅಂತ ಹೇಳಿದ್ನಲ್ಲ, ಆಗ ಅರಸನಿಗೆ ಹೋಯಿತು ಆ ವಿಷಯ. ಏನು ಮಾಡೋದು, ಈಗ ರಕ್ತ ಚಿಮ್ತಾ ಇದೆ ಅಂತ. ಆನಂತರ ಅವರಿಗೆ ಗೊತ್ತಾಗಿದ್ದ ಸತ್ಯ ಏನು ಅಂತಂದರೆ, ಅದು ಪರಶಿವ. ಆ ಪರಶಿವನಿಗೆ ಸಿಯಾಳದಿಂದ ಅಭಿಷೇಕ ಮಾಡಿದ್ರೆ ಆ ರಕ್ತ ನಿಲ್ಲುತ್ತೆ ಅನ್ನುವಂಥ ವಿಷಯ ಗೊತ್ತಾಯಿತು. ಅವತ್ತಿನಿಂದ ಕೂಡ ಇಲ್ಲಿ ಉದ್ಭವಿಸಿದಂತಹ ಪರಶಿವನಿಗೆ, ಆ ಲಿಂಗಮೂರ್ತಿಗೆ ಸಿಯಾಳದ ಅಭಿಷೇಕ ಬಹಳ ವಿಶೇಷ ಪ್ರದವಾಗಿ ಬಂತು. ಅದೇ ಸಿಯಾಳದ ಅಭಿಷೇಕ ಈಗ ಸಾಕ್ಷಾತ್ ಪರಮೇಶ್ವರನಿಗೆ ನೆರವೇರುತ್ತೆ. ಆ ದೃಶ್ಯವನ್ನು ನೀವು ನೋಡಿ. ಇಲ್ಲಿ ವಿಶ್ವನಾಥನಿಗೆ ಸಾವಿರ ಪ್ರಮಾಣದಲ್ಲಿ ಸಿಯಾಳ ಅಭಿಷೇಕ ನೆರವೇರುತ್ತೆ. ಸಿಯಾಳದ ಹರಕೆ ಕಟ್ಟಿದರೆ ಕಾರ್ಯಸಿದ್ಧಿಯಾಯಿತು ಅಂತಲೇ ಅರ್ಥ. ಪ್ರಭುಂ ಪ್ರಾಣನಾಥಂ ವಿಭುಂ ವಿಶ್ವನಾಥಂ ಜಗನ್ನಾಥನಾಥಂ ಸದಾನಂದ ಭಾಜಂ ಭವದ್ಭವ್ಯಭೂತೇಶ್ವರಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೇಡೆ ಗಲೇರುಂಡಮಾಲಂ ತನೌ ಸರ್ಪಜಾಲಂ ಮಹಾಕಾಲಕಾಲಂ ಗಣೇಶಾದಿಪಾಲಂ ಜಟಾಜೂಟಗಂಗೋತ್ತರಂಗೈರ್ವಿಶಾಲಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಮುದಾಮಾಕರಂ ಮಂಡಲಂ ಮಂಡಯಂತಂ ಮಹಾಮಂಡಲಂ ಭಸ್ಮಭೂಷಾಧರಂತಂ ಅನಾದಿಂ ಹ್ಯಪಾರಂ ಮಹಾಮೋಹಮಾರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ವಟಾಧೋ ನಿವಾಸಂ ಮಹಾಟ್ಟಾಟ್ಟಹಾಸಂ ಮಹಾಪಾಪನಾಶಂ ಸದಾ ಸುಪ್ರಕಾಶಂ. ಇದರ ಜೊತೆ ಇಲ್ಲಿ ತೈಲ ಸೇವೆ ಕೂಡ ಇದೆ. ದೇವರ ದೀಪಕ್ಕೆ ತೈಲವನ್ನು ಸಮರ್ಪಿಸಿದರೆ ಮೃತ್ಯುದೋಷ ನಿವಾರಣೆಯಾಗುತ್ತೆ ಅನ್ನುವಂಥ ಮಾತು ಕೂಡ ಇಲ್ಲಿನ ಭಕ್ತರದ್ದು. ಸಂಗೃಹೀತಾರ್ಧದೇಹಂ ಗಿರೌ ಸಂಸ್ಥಿತಂ ಸರ್ವದಾ ಸನ್ನಿಗೇಹಂ ಪರಬ್ರಹ್ಮ ಬ್ರಹ್ಮಾದಿಭಿರ್ವಂದ್ಯಮಾನಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಕಪಾಲಂ ತ್ರಿಶೂಲಂ ಕರಾಭ್ಯಾಂ ದಧಾನಂ ಪದಾಂಭೋಜನಂ ರಾಯ ಕಾಮಂ ದದಾನಂ. ಮಹತೋಬಾರ ವಿಶ್ವೇಶ್ವರ ದೇವಸ್ಥಾನ ಅಂತ ತುಂಬ ಪ್ರಸಿದ್ಧವಾಗಿದೆ. ಇದು ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ದೇವಸ್ಥಾನ. 9 ಮಾಗಣಗಳಿಗೆ ಸಂಬಂಧಪಟ್ಟಂತಹ ಕುತ್ಯಾರು ಕುಂದಹೆಗಡೆ ಎಂಬ ಅರಸನ ಆಳ್ವಿಕೆಯಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ. ಶೈವಾಗಮ ಪದ್ಧತಿಯಲ್ಲಿ ಇಲ್ಲಿ ಪೂಜೆಗಳೆಲ್ಲ ನಡೆಯುತ್ತದೆ. ಶ್ರೀಕೃಷ್ಣ ದೇವಸ್ಥಾನ ಹಾಗೂ ಈ ನಮ್ಮ ದೇವಸ್ಥಾನಕ್ಕೆ ತುಂಬ ಅಲ್ಲಿ ನಡೆಯುವಂತೆಯೇ 9 ಪೂಜೆಗಳು ಇಲ್ಲಿ ಕ್ರಮಬದ್ಧವಾಗಿ ತ್ರಿಕಾಲದಲ್ಲಿ ನಡೆಯುತ್ತದೆ. ಇದೆಲ್ಲದರ ಹೊರತಾಗಿ ಮನಸ್ಸು ಭಕ್ತಿಯಿಂದ ತುಂಬಿಕೊಳ್ಳುವುದು ಇಲ್ಲಿ ನೆರವೇರುವಂಥ ಪೂಜಾ ಕ್ರಮಗಳನ್ನು ಕಂಡು. ಅಪರ್ಣಾ ಕಲತ್ರಂ ಚರಿತ್ರಂ ವಿಚಿತ್ರಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ ಹರಂ ಸರ್ಪಹಾರಂ ಚಿತಾಭೂವಿಹಾರಂ ಭವಂ ವೇದಸಾರಂ ಸದಾ ನಿರ್ವಿಕಾರಂ ಸ್ಮಶಾನೆ ವಸಂತಂ ಮನೋಜಂ ದಹಂತಂ ಶಿವಂ ಶಂಕರಂ ಶಂಭುಮೀಶಾನಮೀಡೆ. ಇದು ಎಲ್ಲೂರಿನ ವಿಶ್ವನಾಥನ ದರ್ಶನ. ಸಿಯಾಳ ತಂದವರಿಗೆ ಸಿರಿಕೊಡುವಂತಹ ಈ ದೇವನನ್ನ ನೀವು ಬಂದು ಒಮ್ಮೆ ದರ್ಶನ ಪಡೆಯಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.